ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಮ್ಮ ಟೆರೆಸ್ ಮೇಲೆ ನಾನು ಎಕ್ಸಸೈಸ್ ಮಾಡ್ತೀನಿ. ಈಗ ನಾನು ಹೊರಗಡೆ ಹೋಗ್ತಾ ಇಲ್ಲ ವಾಕಿಂಗಿಗೆ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸು. ಹೀಗಾಗಿ ನಾನು ಇಲ್ಲೇ ಟೆರೆಸ್ ಮೇಲೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಕೆಳಗಡೆ ಹೋಗಿ ನಾನು ಡೈಲಿ ರೂಟೀನ್ಗಳನ್ನು ಶುರು ಮಾಡ್ಕೋತೀನಿ. ಇವರು ಬೇಗನೆ ಎದ್ಬಿಡ್ತಾರೆ. ನಮ್ಮ ಗುಂಡು ಬೆಳಗ್ಗೆ ನಮ್ಮ ಮನೇಲಿ ಫಸ್ಟ್ ಹೇಳೋದು ನಮ್ಮ ಗುಂಡು ಅಲ್ಲ. ಗುಂಡು, ನಾನಿವತ್ತು ಬೆಳಗ್ಗೆ ಟಿಫನಲ್ಲಿ ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಹಾಗೆ ದೋಸೆ ಮಾಡ್ತಾಯಿದ್ದೀನಿ ಅದರ ಜೊತೆಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ನಾನು ನನ್ನ ಎಕ್ಸಸೈಸ್ ಮೂಲಕ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಈ ವಿಡಿಯೋ ಮಾಡೋ ರೀಸನ್ ಏನಂದರೆ, ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಲೈಕು ಶೇರು ಮಾಡಿ ಅಂತ. ಈಗ ನಾನು ಸುಮಾರಷ್ಟು ವಿಡಿಯೋಸ್ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ. ವ್ಯೂ ಬರುತ್ತೆ ಬಟ್ ಸಬ್ಸ್ಕ್ರೈಬ್ ಆಗೋದಿಲ್ಲ. ಸೊ ಹೀಗಾಗಿ ನೀವು ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಂಡ್ರೆ ನಮಗೆ ಇನ್ನೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ, ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ಬೇಕನ್ಸುತ್ತೆ. ಇಲ್ಲ ಅಂತಂದರೆ ಯಾಕಪ್ಪ ನನ್ನ ಚಾನಲ್ನ ನೋಡ್ತಾ ಇಲ್ಲ ಅನ್ನೋ ಬೇಜಾರು ನಮ್ಮನ್ನು ಕಾಡುತ್ತೆ. ಸೊ ಹೀಗಾಗಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಮೂಲಕ. ಹಾಗೆ ಓದೋ ಹವ್ಯಾಸ ಇದೆ. ಹಾಗೆ ಇವತ್ತು ನಾನು ಓದ್ತಾ ಇರೋ ಬುಕ್ ಬಂದುಬಿಟ್ಟು ದೊಡ್ಡದಾಗಿ ಯೋಚಿಸುವ ಮ್ಯಾಜಿಕ್ ಅಂತ. ಹಾಗೆ ಡೇವಿಡ್ ಜೆ ಶಾರ್ಟ್ಸ್ ಅವರು ಬರೆದಿರೋ ಲೇಖನ. ಸೊ ಹೀಗಾಗಿ ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ಓದೋ ಹವ್ಯಾಸ ಇಟ್ಕೊಂಡ್ರೆ ನಿಮ್ಮ ದಿನಚರಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಹಾಗೆ ಇದು ಒಳ್ಳೆಯ ಪುಸ್ತಕ, ಚೆನ್ನಾಗಿರೋ ಪುಸ್ತಕ. ಸೊ ಹೀಗಾಗಿ ಇದನ್ನು ನೀವು ಒನ್ ಟೈಮ್ ಆದರೂ ಓದಿ, ನಿಮಗೆ ಗೊತ್ತಾಗುತ್ತೆ ಇದರ ಮ್ಯಾಜಿಕ್ ಏನಂತ. ಇದ್ರ ಮೇಲೆ ಬರೆದಿರೋದು ಮಾತ್ರ ಅಲ್ಲ, ಇದರಲ್ಲಿ ಇರೋದೆಲ್ಲ ಮ್ಯಾಜಿಕೇ, ನಿಮ್ಮ ಲೈಫಲ್ಲೂ ಕೂಡ ಮ್ಯಾಜಿಕ್ ಆಗುತ್ತೆ. ಸೊ ಹೀಗಾಗಿ ಈ ಬುಕ್ನ ನೀವು ಓದೋ ಹವ್ಯಾಸ ಇಟ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಮಧ್ಯಾಹ್ನ ನಾನು ಹೀಗೆ ಬುಕ್ ಓದ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ನನಗೆ ಕಿಚನಿಗೆ ಬಂದು
ಬಂದು ಸ್ವಲ್ಪ ರೈಸ್ ಮಾಡಬೇಕಿತ್ತು, ಹಸ್ಬೆಂಡ್ ಬರೋ ಟೈಮಿಗೆ ಬಿಸಿದು ಮಾಡೋಣ ಅಂದ್ಕೊಂಡು. ಉಳಿದಿದ್ದೆಲ್ಲ ಅಡುಗೆ ಕಂಪ್ಲೀಟ್ ಆಗಿತ್ತು ನಂದು, ಸೊ ಹೀಗಾಗಿ ರೈಸ್ ಮಾಡ್ತಾ ಇದ್ದೆ ಇಲ್ಲಿ. ಹಾಗೆ ನೋಡಿ ನಾನು ಮನೇಲೇ ಈ ಥರ ಒಂದು ಚಿಕ್ಕದಾಗಿ ಪಾಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ಪಾಟು. ಹಾಗೆ ಈಗ ಹಸ್ಬೆಂಡ್ ಬಂದರು, ಮೈಸೂರು ಪಾಕ್ ತಂದಿದ್ರು. ಈ ಥರ ಸ್ವೀಟ್ ನಂಗೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿತ್ತು ಇದು ತಿನ್ನೋಕ್ಕೆ. ಹಾಗೆ ಫ್ರೆಶ್ ಆಗಿತ್ತು ಅಂತ ತರಕಾರಿನೂ ತೊಗೊಂಬಂದಿದ್ರು, ಜೊತೆಗೆ ನೇರಳೆ ಹಣ್ಣು ತೊಗೊಂಬಂದಿದ್ರು, ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.